ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಪದಗ್ರಹಣ ಮಾಡಲು ಸಜ್ಜಾಗಿದ್ದಾರೆ. ಒಂದೆಡೆ ಬೆಂಗಳೂರಿನಲ್ಲಿ ಪ್ರಮಾಣವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದ್ರೆ, ಮತ್ತೊಂದೆಡೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಪುಟ ರಚನೆಯ ಸರ್ಕಸ್ ಜೋರಾಗಿದೆ. ನಾಯಕತ್ವದ ನಂತರ ಈಗ ಮಂತ್ರಿಗಿರಿ ಹಂಚಿಕೆಯ ಕಗ್ಗಂಟು ಬಗೆಹರಿಸಲು ಹೈಕಮಾಂಡ್ ಹರಸಾಹಸ ಪಟ್ಟಿದೆ. ನಾನು ದೊಡ್ಡಾರಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಏನ್ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಅನ್ನೋ ಇದೇ ಸಾಲುಗಳನ್ನ ಕೇಳಲು ಕ್ಷಣಗಣನೆ ಶುರುವಾಗಿದೆ. ನಾಳೆ ಸಂಜೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಂದು ಕಡೆ ಪ್ರಮಾಣ ವಚನಕ್ಕೆ ಅಂತಿಮ ಸಿದ್ಧತೆ ಆಗ್ತಿದ್ರೆ, ಅತ ದೆಹಲಿಯಲ್ಲಿ ಇಂದು ಇಡೀ ದಿನ ಸಂಪುಟ ರಚನೆ ಸರ್ಕಸ್ ನಡೆದಿತ್ತು. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕ್ಷಣಗಣನೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಪದಗ್ರಹಣ. ಹಠ ಹಿಡಿದು ಸಾಧಿಸೋ ಛಲಗಾರ, ಬೆಟ್ಟದಂತ ಸಮಸ್ಯೆಗಳನ್ನ ಎದುರಿಸಿ ಗೆಲ್ಲೋ ನಾಯಕ, ಎಷ್ಟೇ ಕಷ್ಟ ಬಂದ್ರೂ ಕದಲದ ಬಂಡೆ. ಇಂಥ ಛಾತಿ ಹೊಂದಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ಡಿಕೆ ಶಿವಕುಮಾರ್. ಇದೇ ಡಿಕೆಶಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಾಳೆ ಸಂಜೆ 4:05 ಶುಭ ಗಳಿಗೆಯಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಸರಳ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೆದಿವೆ. ಇಲ್ಲಿ ಹೀಗೆ ಸಿದ್ಧತೆ ಆಗ್ತಿದ್ರೆ, ಅತ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಇಂದು ಇಡೀ ದಿನ ಸಂಪುಟ ರಚನೆಯ ಕಸರತ್ತು ನಡೆದಿತ್ತು. ಹೈಕಮಾಂಡ್ ಜೊತೆ ಸಭೆ ಮೇಲೆ ಸಭೆ. ಯಾವ ಗೊಂದಲ, ಗಲಾಟೆ, ಭಿನ್ನಮತ ಇಲ್ಲದೆ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಡಿಕೆಶಿಯನ್ನ ಸಿಎಲ್ಪಿ ನಾಯಕನನ್ನಾಗಿ ಮಾಡಿರೋ ಹೈಕಮಾಂಡ್ಗೆ ಸಚಿವ ಸ್ಥಾನದ ಆಯ್ಕೆಯೇ ಸವಾಲಾಗಿದೆ. ಸಚಿವ ಸಂಪುಟ ರಚನೆಗಾಗಿ ನಿಯೋಜಿತ ಸಿಎಂ ಡಿಕೆಶಿ ಹಾಗೂ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ನಿನ್ನೆಯೇ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತಮ್ಮದೇ ಬೆಂಬಲಿಗರ ಪ್ರತ್ಯೇಕ ಪಟ್ಟಿಯೊಂದಿಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದ್ರು. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲೇ ಸಭೆ ನಡೆದಿತ್ತು. ಸಭೆಯಲ್ಲಿ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಇದೇ ಸಭೆಯಲ್ಲಿ ನೂತನ ಸಚಿವ ಸಂಪುಟ ರಚನೆ ಸಂಬಂಧ ಚರ್ಚೆ ನಡೆದಿದೆ. ಹೀಗೆ ಸುದೀರ್ಘ ಚರ್ಚೆ ನಡೆಸಿದ್ರೂ ಇಲ್ಲಿ ಪಟ್ಟಿ ಫೈನಲ್ ಮಾಡಲು ಸಾಧ್ಯವಾಗಲಿಲ್ಲ. ಡಿಕೆಶಿ ಸಂಪುಟದಲ್ಲಿ 4 ಡಿಸಿಎಂ ಹುದ್ದೆ ಸೃಷ್ಟಿಗೆ ಒತ್ತಡ ಕೇಳಿಬಂದಿತ್ತು. ಆದ್ರೆ ಡಿಸಿಎಂ ನೇಮಕವೇ ಬೇಡ ಅಂತ ಹೈಕಮಾಂಡ್ ಹೇಳಿದೆ. ಒಂದಾದ್ರೂ ಡಿಸಿಎಂ ಹುದ್ದೆ ನೇಮಕಕ್ಕೆ ಸಿದ್ದರಾಮಯ್ಯ ಮನವಿ ಮಾಡಿದ್ದು, ಪರಮೇಶ್ವರ್ಗೆ ಡಿಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ನಿಂದ ಹೊಸ ಸೂತ್ರ ಕಂಡುಕೊಂಡಿದ್ದು, ಏಜ್ ಬೇಸ್ಡ್ ಫಾರ್ಮುಲಾ ಜಾರಿಗೆ ತರಲು ಮುಂದಾಗಿದೆ. 40 ವರ್ಷದೊಳಗಿನ ಶಾಸಕರಿಗೆ 10 ಸಂಪುಟ ಸ್ಥಾನ ಮೀಸಲು ಹಾಗೂ 50 ರಿಂದ 70 ವರ್ಷದ ಹಿರಿಯ ಶಾಸಕರಿಗೆ 20 ಸ್ಥಾನ ಮೀಸಲಿಡಲಾಗಿದೆ. ಯುವಕರು, ಹಿರಿಯರಿಗೆ ಬ್ಯಾಲೆನ್ಸ್ ಮಾಡಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ವೇಣುಗೋಪಾಲ್ ನಿವಾಸದಲ್ಲಿ ಮತ್ತೊಂದು ಸುತ್ತು ಸಭೆ. ಖರ್ಗೆ ನಿವಾಸದ ಸಭೆಯಲ್ಲಿ ಯಾವುದೇ ಅಂತಿಮ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ವೇಣುಗೋಪಾಲ್ ನಿವಾಸದಲ್ಲಿ 2ನೇ ಸುತ್ತಿನ ಸಭೆ ನಡೆದಿತ್ತು. ಇನ್ನು ಚರ್ಚೆ ನಡೆಸಿದ ಸಿದ್ದು ಸಭೆ ಬಳಿಕ ದೆಹಲಿಯ ಐಟಿಸಿ ಮೌರ್ಯ ಹೋಟೆಲ್ಗೆ ವಾಪಸ್ಸಾದ್ರು. ಬೆಂಬಲಿಗ ಶಾಸಕರ ಜೊತೆ ಸಿದ್ದು ಪ್ರತ್ಯೇಕ ಸಭೆ. ಟಿವಿ9 ಮೂಲಕ ಕ್ಷಣ ಕ್ಷಣದ ಮಾಹಿತಿ ವೀಕ್ಷಣೆ. ಇನ್ನು ಹೈಕಮಾಂಡ್ ನಾಯಕರ ಸಭೆಗೂ ಮುನ್ನ
ಸಿದ್ದರಾಮಯ್ಯ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಬೆಂಬಲಿಗ ಶಾಸಕರ ಜೊತೆ ಸಭೆ ಮಾಡಿದ್ರು. ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಅಶೋಕ್ ಪಟ್ಟಣ್, ಪೊನ್ನಣ್ಣ, ಯತೀಂದ್ರ ಇದ್ರು. ಇನ್ನು ಸುನಿಲ್ ಬೋಸ್ ನಿವಾಸದಲ್ಲೇ TV9 ಮೂಲಕ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕ್ಷಣ ಕ್ಷಣದ ಮಾಹಿತಿ ವೀಕ್ಷಿಸಿದ್ರು. ಮೊದಲ ಹಂತದಲ್ಲಿ 12 ಶಾಸಕರಿಗೆ ಸಚಿವ ಭಾಗ್ಯ ಸಾಧ್ಯತೆ. ಹೈಕಮಾಂಡ್ ಮುಂದೆ ಸಚಿವ ಸ್ಥಾನ ಆಕಾಂಕ್ಷಿಗಳ ಲಾಬಿ. ಸಂಪುಟಕ್ಕೆ ಯಾರನ್ನ ತಗೊಳ್ಬೇಕು ಅಂತ ಒಂದ್ ಕಡೆ ಹೈಕಮಾಂಡ್ ನಾಯಕರು ಸಭೆ ಮೇಲೆ ಸಭೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಶಾಸಕರ ಲಾಬಿ ಕೂಡ ಜೋರಾಗಿದೆ. ನಾಳೆ ಮೊದಲ ಕಂತಿನಲ್ಲಿ 12 ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ಭಾಗ್ಯ ಸಿಗೋ ಸಾಧ್ಯತೆ ಇದೆ. ಆದರೆ ದೆಹಲಿಯಲ್ಲಿರೋ 30ಕ್ಕೂ ಹೆಚ್ಚು ಶಾಸಕರು ಸಚಿವಗಿರಿಗಾಗಿ ಲಾಬಿ ನಡೆಸಿದ್ದಾರೆ. TV9 ಜೊತೆ ಮಾತನಾಡಿದ ಖಂಡ್ರೆ ಯಾರನ್ನ ತೆಗೆದುಕೊಳ್ತಾರೋ ಯಾರನ್ನ ಬಿಡ್ತಾರೋ ಗೊತ್ತಿಲ್ಲ ಅಂದ್ರು. ಯಾರಿಗೆ ಕೈ ಬಿಡ್ತಾರೆ, ಯಾರಿಗೆ ಸೇರಿಸ್ತಾರೆ ಅನ್ನೋಂಥದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ನಾನು ನಮ್ಮ ಹಿರಿಯ ನಾಯಕರುಗಳಿಗೆ, ವರಿಷ್ಠರಿಗೆ ಭೇಟಿಯಾಗಿದ್ದೇನೆ. ಅವರೇನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಇನ್ನು ಖರ್ಗೆ ನಿವಾಸದ ಮುಂದೆ ಬೀಡು ಬಿಟ್ಟಿದ್ದ ಶಾಸಕರು ಹಾಗೂ ಬೆಂಬಲಿಗರು ವೇಣುಗೋಪಾಲ್ ಬರ್ತಿದ್ದಂತೆ ಸಾರ್ ಕೇಳಿಸ್ಕೊಳ್ಳಿ ಸಾರ್ ಅಂತ ಮನವಿ ಮಾಡಿದ್ರು. ಹೀಗೆ ಸಚಿವ ಸಂಪುಟ ರಚನೆ ಬಗ್ಗೆ ಹೈಕಮಾಂಡ್ ಸಭೆ ಮೇಲೆ ಸಭೆ ಮಾಡ್ತಿದ್ದು ಹಿಂದೆ ಪಟ್ಟಿ ಅಂತಿಮಗೊಳ್ಳೋ ಸಾಧ್ಯತೆ ಇದೆ. ಈರಣ್ಣ ಮಹೇಶ್ ಜೊತೆ ಪ್ರಮೋದ್, TV9 ನವದೆಹಲಿ.